ಭಗವಂತ ನನಗೆ ಅಪರಿಮಿತವಾದ ಅಥವಾ ನನಗೆ ನನ್ನ ಯೋಗ್ಯತೆಗೆ ತಕ್ಕಂತೆ ಏನೋ ಕೊಡ್ತಾ ಇದ್ದಾನೆ, ಇದನ್ನು ಜಗತ್ತಿಗೆ ಕೊಡಬೇಕು. ಆ ಕೊಡುವ ದಾರಿಯಲ್ಲಿ ಯಾವುದೇ ಅಡ್ಡಿಗಳು ಬಂಧನಗಳು ಇರದೆ ಅಥವಾ ನನ್ನಿಂದಾಗಿ ಇನ್ಯಾರಿಗೂ ತೊಂದರೆಯೂ ಆಗದೆ ಇರೋ ರೀತಿಯ ಕಾರಣದಿಂದಾಗಿ ಗೃಹಸ್ಥ ಅನ್ನುವ ಬಗ್ಗೆ ಯಾವ ಯೋಚನೆಯೂ ಖಂಡಿತವಾಗಿ ನನಗಿಲ್ಲ. ಹಾಗಾಗಿ ಆಗೋ ಪರಿಸ್ಥಿತಿಯೇ ಇಲ್ಲ, ಗೃಹಸ್ಥ ಆಗೋ ಸಂದರ್ಭವೂ ಇಲ್ಲ. ಕಾವಿಯನ್ನು ಧರಿಸುವಂತಹ ಅಥವಾ ಮತ್ತು ಅದರ ಒಂದು ಅನುಷ್ಠಾನಗಳು ನಿಯಮಗಳು ಅದಕ್ಕೂ ಬಂಧನಕ್ಕೂ ಒಳಪಡುವಂಥದ್ದು ಇಲ್ಲ. ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಶಿಷ್ಯಂದಿರಿಗೂ, ನಂದೊಂದು ರೀತಿ ಅತೀತಾಶ್ರಮ ಅಂತ. ಬ್ರಹ್ಮಚಾರ್ಯ ಅಂದರೆ ಅಖಂಡ ಬ್ರಹ್ಮಚಾರಿ, ಸನ್ಯಾಸಿಯ ಅಂದರೆ ಅಲ್ಲ, ಗೃಹಸ್ಥನಾಗ್ತೀನ ಅಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಇದೆಲ್ಲವೂ ಮೀರಿದವನು. ಹಾಗಾಗಿ ನಂದು ಅತೀತಾಶ್ರಮ ಅಂತ ಹಾಗಾಗಿ ಸುಮ್ಮನೆ ಮಾತಿಗೆ ಹೇಳ್ತಾ ಇರ್ತೀನಿ. ಆದರೆ ಯಾವುದೇ ನಿಬಂಧನೆಗಳಿಲ್ಲ, ಇದು ಬೇಕು ಅಂತಿಲ್ಲ, ಇದು ಬೇಡ ಅಂತ ಇಲ್ಲ. ಭಗವಂತ ಇಲ್ಲಿವರೆಗೆ ಏನು ದಾರಿ ತೋರಿಸಿದ್ದಾನೆ ಮತ್ತು ನನಗೇನು ಕಂಡಿದೆ, ಏನು ಮಾಡಬೇಕು ಉಪಾಸನದ ಮೂಲಕ ಈ ದೇಶಕ್ಕೆ ಅಥವಾ ಈ ಜಗತ್ತಿಗೆ ಏನು ಕೊಡಬೇಕು ಅಂತಿದೆ, ಅದೊಂದೇ ದೃಷ್ಟಿ ಇದೆ.